ಪೊಲೀಸ್ ಅಧಿಕಾರಿಗಳ ಸೋಗಿನಲ್ಲಿ ಸೈಬರ್ ವಂಚಕರು ಮಹಿಳೆಯೊಬ್ಬರಿಗೆ ಲಕ್ಷ ಹಣವನ್ನ ಪಂಗನಾಮ ಇಡೋದಕ್ಕೆ ಪ್ರಯತ್ನ ಪಟ್ಟಂತಹ ಘಟನೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಹಲಸೂರಿನಲ್ಲಿ ನಡೆದಿತ್ತು. ಆದರೆ ಕೇಸ್ ದಾಖಲಿಸಿದ ಒಂದೇ ದಿನದಲ್ಲಿ 20 ಲಕ್ಷ ಪೂರ್ತಿ ಹಣವನ್ನ ವಾಪಸ್ ಮಹಿಳೆಗೆ ಬರುವಂತೆ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಈ ಕೆಲಸಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತ ಆಗಿದೆ. ಹಲಸೂರು ಮೂಲದ ಮಹಿಳೆ ಮೇರಿ ಮಧುರಾ ಅನ್ನೋ ಮಹಿಳೆಗೆ ಕರೆ ಮಾಡಿದ ಸೈಬರ್ ವಂಚಕರು ಮೊದಲಿಗೆ ಮಹಿಳೆಯ ಆಧಾರ್ ನಂಬರ್ ಮತ್ತು ಫೋನ್ ನಂಬರ್ ಹೇಳಿ, ನಾವು ಮುಂಬೈ ಪೊಲೀಸ್ ಇನ್ಸ್ಪೆಕ್ಟರ್ ನರೇಶ್ ಗುಪ್ತಾ ಅಂತ ಮಾತಾಡ್ತಾ ಇದ್ದೀನಿ, ನಿಮ್ಮ ಹೆಸರಲ್ಲಿ ಮಾದಕ ವಸ್ತುಗಳು ಸಾಗಾಟ ಆಗಿದೆ, ಜೊತೆಗೆ ಮನಿ ಲ್ಯಾಂಡ್ರಿಂಗ್ ಕೂಡ ಆಗಿದೆ, ಈ ಬಗ್ಗೆ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ, ತಕ್ಷಣ ನಿಮ್ಮ ಅಕೌಂಟ್ನಲ್ಲಿರುವ ಪೂರ್ತಿ ಹಣವನ್ನ ನಾವು ಹೇಳುವ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ರು. ನಕಲಿ ಪೊಲೀಸರ ಮಾತು ನಂಬಿದ ಮಹಿಳೆ ತನ್ನ ಬಳಿ ಇದ್ದ 20 ಲಕ್ಷ ಹಣವನ್ನ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಂತರ ಅನುಮಾನಗೊಂಡ ಮಹಿಳೆ ಕೂಡಲೇ ಶಿವಾಜಿನಗರ ಸೈಬರ್ ಪೊಲೀಸರನ್ನ ಸಂಪರ್ಕ ಮಾಡಿದ್ರು. ಕೂಡಲೇ ಅಲರ್ಟ್ ಆದ ಇನ್ಸ್ಪೆಕ್ಟರ್ ಉಮೇಶ್ ಕುಮಾರ್ ಮತ್ತು ಸಿಬ್ಬಂದಿ ಕಿರಣ್ ಅನ್ನೋರು ತಕ್ಷಣ ಅಕೌಂಟ್ ಅನ್ನು ಫ್ರೀಸ್ ಮಾಡಿದ್ರು. ಒಂದೇ ದಿನದಲ್ಲಿ 20 ಲಕ್ಷ ಹಣ ಮಹಿಳೆ ಅಕೌಂಟ್ಗೆ ಬರುವಂತೆ ಮಾಡಿದ್ರು. ಇದರಿಂದ ಖುಷಿಯಾದ ಮಹಿಳೆ ಮತ್ತು ಮೇಲಧಿಕಾರಿಗಳು ಅಧಿಕಾರಿಗಳ ಕಾರ್ಯ ಪ್ರವೃತ್ತಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ.